ಏನದು ಸೌಂಡು? ರಾತ್ರಿ ಎಲ್ಲ ಗೊರಕಿ ಹೊಡಿತಿದ್ದಿ, ಮುಂಜಾನೆ ಆಗದಾಗ ಪಾರ್ ಪಾರ್ ಅಂತ ತೂಸ್ಬಿಡ್ತಿ. ಎಲ್ರು ಬಿಡ್ತಾರ ಬಿಡು, ಅದು ನಿನ್ನಷ್ಟ ಅಂತ ಯಾರು ಬಿಡಲ್ಲ. ಏ ಕಮಲಿ, ಸ್ವಲ್ಪ ಮೆಲ್ಲಗೆ ಮಾತಾಡಿ. ಯಾರ ಕೇಳಿಸ್ಕೊಂಡ್ರು ನನ್ನ ಮರ್ಯಾದೆ ಏನಾಗ್ಬೇಡ. ಕೇಳಿಸ್ಕೊಳ್ಳಿ ಬಿಡು. ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಕಂಟ್ರೋಲ್ ಮಾಡ್ಕೋ. ರಾತ್ರಿ ಎಲ್ಲ ಗೊರಕಿ ಸೌಂಡು, ಮುಂಜಾನೆ ಎದ್ರೆ ಊಸಿನ ಸೌಂಡ್ ತಡ್ಕೋಬೋದಪ್ಪ. ಅದು ವಾಸನೆ ತೂ 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 ತೂ. ಇಲ್ಲೇ ಕಮಲಿ, ಚಿನ್ನ, ನಿನ್ನೆ ರಾತ್ರಿ ಆಲೂಗಡ್ಡೆ ಪಲ್ಯ ಮಾಡಿದ್ದಲ್ಲ ನೀನು, ಅದು ಮಸ್ತ್ ಆಗಿತ್ತು. ಅದಕ್ಕೆ ಜಾಸ್ತಿ ತಿಂದ್ಬಿಟ್ನಲ್ಲ, ಅದಕ್ಕೆ ಹೊಟ್ಟೆ ಒಳಗೆ ಯುದ್ಧ ಮಾಡಕತ್ಬಿಟ್ಟದ. ಅದಕ್ಕೆ ಹಿಂಗೆ ಹಾಕತ್ತದ. ಊರಾಗ ಯಾರು ಮುಂದೆ ಹೇಳೋಕಬೇಡ. ಆಯ್ತಾಯ್ತು, ಜಜಲ್ ಊಟ ಮುಗಿಸಿ ಹೊರಗೆ ಹೋಗು. ಇಲ್ಲೇ ಕಮಲಿ, ನಿನ್ನ ಕೈ ಮುಗಿತೀನಿ ಪ್ಲೀಸ್. ಯಾರ ಮುಂದೆ ಹೇಳ್ಬೇಡಿ. ಊರಾಗಿರೋ ಮಂದಿಗೆ ಏನಾದರೂ ಗೊತ್ತಾಯ್ತಂದ್ರೆ ಸಂಗ್ಯಾ ಊಸ್ಬಿಡ್ತಾನಂತ ನನ್ನ ಮಾನ ಮರದೆಲ್ಲ ತೆಗೆದು ಬಿಡ್ತಾರಲ್ಲೇ. ಆಯ್ತು ತಗೋ, ನಿನ್ ಮರದ ನಾನು ಕಾಪಾಡ್ಲಾರ್ದ ಮತ್ತೆ ಯಾರು ಕಾಪಾಡ್ತಾರ? ಫಸ್ಟು ಊಟ ಮಾಡು, ಜಜಲ್ ಊಟ ಮಾಡಿ ಹೊರಗೆ ಹೋಗು. ಮನೆ ಗಾಳಿಯಿಂದ ಫ್ರೆಶ್ ಆಗುತ್ತೆ. ನನ್ನ ಮರ್ಯಾದೆ ತೆಗ್ಯಾಕಂತಾನೆ ಬಂದ್ಬಿಟ್ಟಿನ ಮನೆಗೆ. ನೀ ಹಿಂಗೆ ಊಸ್ಬಿಡ್ತಿ ಅಂತ ಗೊತ್ತಿದ್ರ ನೀನು ಮದುವೆನ ಹಾಕಿದ್ದಿಲ್ಲ. ಹೆಂಗ್ ತಿಂತ ನೋಡು. ಎಂಥ ಕರ್ಮ ಅಂತೀನಿದು. ಅಯ್ಯ ಸಾಕ್ಬಿಡ, ನೀನು ಎಷ್ಟು ಜೀವ ಮಾಡ್ತೀನಿ ಅನ್ನ. ನನಗೆ ಜಲ್ದಿ ಒಂದು ಗ್ಲಾಸ್ ನೀರು ಕೊಡಂದ್ರೆ ಕೊಡಲ್ಲ. ಈಗ ಆಕಿ ತಲೆ ಬಾಚೋದೇನು, ಸೀರೆ ಸರಿ ಮಾಡೋದೇನು, ಅಬ್ಬಾ ಎಷ್ಟು ಮಾಡಾಕತ್ತೇನಿತ್ತ. ಎಂಟಿ ಗುಲಾಮ ಆಗಿಬಿಟ್ಟ ನೀವ. ಅಯ್ಯ ತಡಿ, ನೀ ಚಂದ ಕಾಣ್ಬೇಕು. ಎಲ್ಲ ಅವರು ಊರ್ನಾಗಿರೋ ಎಲ್ಲ ಮಂದಿ ನಿನಗೆ ನೋಡ್ಬೇಕು. ಅಕ್ಕಿ ನೋಡಕ್ಕೆ ಸುಂದ್ರಿ. ಹೆಂಗೆ ಮಾಡಾಕತ್ತೆ ಒಳಗ ಗಂಡನ ಕೆಲ್ಸಕ್ಕೆ ಕಳ್ಸೋದ್ಬಿಟ್ಟು ಇಲ್ಲಿ ಶೃಂಗಾರ ಮಾಡ್ಕೊತ ಕುಂತಾಳ. ನೀನು ನಾನು ಇಷ್ಟು ಜೀವ ಮಾಡ್ತಿದ್ದಿ, ಅದ್ರ ಊಸ್ಬಿಡೋದ ಅಲ್ಲ ನೋಡಿ. ನೀನು ನಿನಗೆ ಬೇಕಾ ನಾನು ಬೇಕಾ? ನೀ ಬೇಕು. ಮತ್ತೆ ಸುಮ್ಮನೆ ನಿನ್ನ ಮಾಡ್ತೀನಿ ತಡಿ. ನೀನು ಕಬಳ್ಳಿ ಕಡೆ ಚಂದ ಕಾಣಕತ್ತೀನಿ ನೋಡ. ಒಳಗು ನಮ್ಮ ಬಂದು ಒಳಗು ಬರ್ಲಾ ಅಲ್ಲೇ ಮಾವ, ನಾನು ಇಲ್ಲೇ ನಿಂದಿರ್ತೀನಿ. ನಿನಗೆ ಜನ್ಮ ಕೊಟ್ಟು ಎತ್ತು ಒತ್ತದಕ್ಕೆ ಸಾರ್ಥಕ ಆಯ್ತು ನನ್ನ ಜೀವನ. ಇವಾಗ ಬಂದ್ಬಿಟ್ಟು ಆಡ್ರಿ. ಅದು ಏನಿಲ್ಲ, ಆಕಿ ಕೈ ಸ್ವಲ್ಪ ಏಟಾಗಿದೆ ಅಂತಂದ್ಲ, ಅದಕ್ಕೆ ನಾನೇ ಸ್ವಲ್ಪ ಜಡಿ ಹಾಕಿದೆ. ಸಾಕು ಮಾಡಿ ನಿನ್ನ ಪುರಾಣ. ನಾ ಇಟ್ಟತನ ಅಲ್ಲಿ ನಿಂತ್ಕೊಂಡು ನೋಡೀನಿ. ಆಕಿಗೇನು ಕೈಗೆ ಏನು ಏಟಾಗಿಲ್ಲ. ಈಕಿ ನೋಡಿ ಡೌರಾಣಿ ಎಷ್ಟು ಮಾಡ್ತಾಳೆ. ಸಾಕು ಮಾಡು, ನನ್ನ ಗಂಡನ ಕೈಲಿ ಸೇವೆ ಮಾಡಿಸ್ಕೊಳ್ಳೋದು. ಏನು ಇವತ್ತು ಇಬ್ಬರು ಸೇರಿ ರೊಮ್ಯಾನ್ಸ್ ಮಾಡಾಕತ್ತೀರಿ? ಕೆಲಸ ಏನಿಲ್ಲ ಅನ್ಸುತ್ತೆ. ಇವತ್ತು ನಿಂತ್ಕೊಂಡು ರೊಮ್ಯಾನ್ಸ್ ಮಾಡಾಕತ್ತೀರಲ್ಲ. ಇಲ್ಲ ಅತ್ತಿ, ಈಗ ಊಟ ಮುಗಿಸಿ ಹೊಂಟಿದ್ರು ಅಷ್ಟ್ರಾಗ ನೀವು ಬಂದ್ಬಿಟ್ರಿ. ನಿನ್ನ ಗಂಡಗ ಬೇಸ್ ಹೇಳಿ ಕಳ್ಸು, ಏನಾರು ಕೆಲಸ ಮಾಡಲಿ. ಊರಾಗೆಲ್ಲ ಅಲ್ಲಿ ಕಿಸ್ಕೊಂಡು ಅಡ್ಡಾಡ್ತಾನೆ. ಆ ಊಸ್ ಬಿಡೋದು ತಿನ್ನೋದು ಅಂದ್ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಬೇಯವ್ವ ನೀನು ಏನು ನೀನು ಬಿಡೋದು ಕರೆ ಐತಿ, ನಾ ಹೇಳೋದು ಕರೆ ಐತಿ. ಮೊದಲು ಅದನ್ನ ಬಿಡು. ಇಷ್ಟೆಲ್ಲ ರೊಮ್ಯಾನ್ಸ್ ಮಾಡ್ತೀರಿ, ಮದುವೆಯಾಗಿ 3 ವರ್ಷ ಆಯ್ತು, ಒಂದರ ಕೈಯಾಗ ಕೊಡೋಲ್ರಿ. ನಾ ಅತ್ತಿ ನೀ ಏನು ತಲೆ ಕೆಡಿಸ್ಕೋಬೇಡ, ಇರೋ ಒಂದು ವರ್ಷ ತಡಿ, ಡಜನ್ ಕೊಡ್ತೀವಿ. ಯವ್ವ ಡಜನ್ ಮಾಡಿ ನನಗೆ ಒಂದು ಕೊಡ್ರಿ ಸಾಕು. ಬರೀ ಮಂದಿ ವಾಡ್ಸೋದಾಗೈತಿ. ನಾನು ಗಂಡಗ ಬುದ್ಧಿ ಹೇಳಿ ಕಳ್ಸೋದು ಬಿಟ್ಟು ಮಾರಾಣಿ ಅಂತ ರೆಡಿ ಹಾಕೈತಾಳ. ನಾಚಿಗೆ ಬರ್ಬೇಕು ನಿಮ್ಮಿಬ್ಬರಿಗೆ. ಹೆಂಗೆ ನಿಂತೀರಿ ನೋಡು. ಆಯ್ತು, ನಾ ಎಲ್ಲೇ ಹೊಂಟಿದ್ದೆ, ನೀವಿಬ್ಬರು ಮಾಡೋದು ನೋಡಿ ಬಂದು ನಿಂತ್ಕೊಂಡಿಲ್ಲಿ. ನಾನು ಹೋಗೋದ ಮರ್ತು ಬಿಟ್ಟೆ ನೋಡು. ಹೋಗು ಮೊದಲು ಗಂಡನ ಕೆಲ್ಸಕ್ಕೆ ಕಳ್ಸು. ಕೆಲಸ ಬಗ್ಸಿ ಏನಿಲ್ಲ, ನಿಂತ್ಕೊಂಡ್ಬಿಟ್ಟಾನೆ ಇಲ್ಲಿ ಮಡ್ಕ್ಯಂತ. ಕಮಲಿ ನೋಡು, ನಮ್ಮ ಅವ್ವ ನಿನಗೆ ಮಾರಾಣಿ ಅಂದ್ಲು, ನನಗೆ ಹಲ್ ಕಿಸ್ಕಿ ಅಂದ್ಲು. ಅಂದ್ರನ್ಲಿ ಬಿಡು, ದಿನ ಅಂತಾಳ, ಈಗೇನು ಹೊಸ್ತಾನ? ನೀನು ಅವನ ಪರವಾಗಿ ಮಾತಾಡಿಸ್ತಿಲ್ಲ. ಆಯ್ತು, ಹೋಗಿ ಯಾವ್ದಾರ ಒಂದು ಕೆಲಸ ಮಾಡು. ಗೊತ್ತೈತೆ ಹೇಳ. ಗೊತ್ತಿದ್ರೆ ನಿಮ್ಮ ಅವನ ಕಡೆ ಯಾಕೆ ಕೆಡಿಸ್ಕೊಂತಿದ್ದಿ? ಕಮಲಿ, ಊರಾಗಿರೋ ಮಂದಿ ನಮ್ಮನ್ನು ನೋಡಿ ಎಷ್ಟು ಚಂದ ಮಾತಾಡ್ತಾರಲ್ಲ. ನಾವಿಬ್ಬರು ಹಿಂಗೆ ಮೇಂಟೈನ್ ಮಾಡ್ಬೇಕು. ನೀವು ಹೋಗಿ ಮೀಟಿಂಗ್ ಹೋಗ್ತೀನಿ ಅಂದ್ರೆ ಹೋಗಿ ಬಾವು. ನಂದು ಇಲ್ಲೇ ಸ್ವಲ್ಪ ಕೆಲಸ ಅದ, ಮುಗಿಸ್ಕೊಂಬರ್ತೀನಿ. ಜಲ್ದಿ ಬಾ, ಮೀಟಿಂಗ್ ಮುಗಿಸೋಣ. ಹಾಂ ಅಯ್ಯೋ ಕಮಲಿ, ಏನು ಇಷ್ಟೊಂದು ಲೇಟು? ಅಯ್ಯೋ ಸರ, ಮೀಟಿಂಗ್ ಎಲ್ಲ ಮುಗಿತೇನ್ರಿ? ಜಲ್ದಿ ಬರ್ಬೇಕು ಅನ್ಕೊಂಡಿದ್ದೆ ರೀ. ನಮ್ಮ ಮನ್ಯಾಗ ನಮ್ಮ ಅತ್ತಿ ಒಟ ಹಚ್ಬಿಟ್ಟಿದ್ಲಿ ರೀ, ಅದನ್ನೆಲ್ಲ ಕೇಳ್ಕೊಂಬರಕ್ಕೆ ಇಷ್ಟೊತ್ತಾಯ್ತು ರೀ. ಎಲ್ಲರೂ ಸೈನ್ ಮಾಡಿ ಹೋಗ್ಬಿಟ್ರು, ಭಾಳ ಲೇಟಾಗಿ ಬಂದೀನಿ. ನೀನು ಏನಿವತ್ತು ಮಸ್ತ್ ರೆಡಿಯಾಗಿ ಬಂದ್ಬಿಟ್ಟು. ಆದರೂ ಇವತ್ತು ಮಸ್ತ್ ಕಾಣಕತ್ತಿ. ಅಯ್ಯೋ ಸರ, ಹಂಗೇನಿಲ್ರಿ, ದಿನ ಒಂದೇ ಥರ ಇರೋಕ್ಕಾಗುತ್ತೇನ್ರಿ? ಅದಕ್ಕೆ ಇವತ್ತು ಸ್ವಲ್ಪ ಹಿಂಗೆ ರೆಡಿಯಾಗಿ ಬಂದೀನಿ. ಅದೆಲ್ಲ ಬಿಡ್ರಿ, ಎಲ್ಲಿ ಸೈ ಮಾಡ್ಬೇಕು ಹೇಳ್ರಿ, ನಾನು ಜಲ್ದಿ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ನಮ್ಮ ಅತ್ತಿ ಹೊಯ್ಕೋತಾಳೆ. ಸೈನ್ ಎಲ್ಲ ಬಿಡು, ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಸ್ವಲ್ಪ ಜಲ್ದಿ ಬಾ, ಲೇಟಾಗಿ ಹೋಗಂತ. ನಾನು
ಜಲ್ದಿ ಬರ್ಬೇಕು ಅನ್ಕೊಂತೀನಿ ಆದ್ರೆ ನಮ್ಮ ಅತ್ತಿ ಬಿಡಲ್ರಿ ಒಟ ಹಚ್ಚಿ ಬಿಡ್ತಾಳ. ನಿನಗೇನಾರು ಪರ್ಸ್ನಲ್ ಲೋನ್ಗಿನ್ ಬೇಕಿದ್ರೆ ಕೇಳು, ನಾನು ಪರ್ಸ್ನಲಿ ಇಂಟ್ರೆಸ್ಟ್ ತೊಗೊಂಡು ಮಾಡಿಸ್ತೀನಿ. ಬರೀ ಲೋನ್ ಅಂತಲ್ಲ, ಬೇರೆ ಏನು ಹೆಲ್ಪ್ ಬೇಕಿದ್ರೆ ಕೇಳು, 24 hours ನಾ ರೆಡಿ ಇರ್ತೀನಿ. ಆದ್ರೆ ಮರಿಬೇಡ, ನೆಕ್ಸ್ಟ್ ಟೈಮ್ ಸ್ವಲ್ಪ ಜಲ್ದಿ ಬಾ, ಲೇಟಾಗಿ ಹೋಗಂತ. ಅಯ್ಯ ಸರ ನೀವೇನ್ ಜಲ್ದಿ ಬಾ ಅಂತೀರಿ, ನಮ್ಮ ಅತ್ತಿ ಬಿಡ್ಬೇಕಲ್ರಿ ನಾನು ಜಲ್ದಿ ಬರ. ಆಯ್ತು ತೋರಿ ಸರ, ಸೈ ಎಲ್ಲಿ ಮಾಡ್ಬೇಕು ಹೇಳ್ರಿ, ನಾನು ಹೋಗ್ತೀನಿ. ಭಾಳ ಲೇಟಾಗಿ ಬಂದ್ಬಿಟ್ಟು ನೀನು, ಎಲ್ಲರೂ ಹೋಗ್ಬಿಟ್ರೆ ಸೈನ್ ಮಾಡಿ. ಇವತ್ತೇನು ನೀನು ಸೈನ್ ಮಾಡೋದು ಬೇಡ, ನೆಕ್ಸ್ಟ್ ಟೈಮ್ ಬರ್ಬೇಕಾ, ಸ್ವಲ್ಪ ಜಲ್ದಿ ಬಾ. ಸರಿ ತೋರಿ ಸರ, ನಾವು ಹೋಗ್ತೀನಿ. ನೋಡಲ್ಲಿ ಆಕಿ ಕಮಲಿ ಸಂಘ ಯವ್ವಾರಿ ಇದ್ರಿರ್ಬೇಕಂಡಾಗತ್ತಿ ಗಂಡ ಹೇಳ್ತಿ ನೋಡ ನೀನು ಹಾಗೆ ಗುಂಪಿಗೆ ಹೋದ್ರೆ ಹಿಂದಿಂದ ಹೋಗಿ ಕರ್ಕೊಂಬರ್ತಾನವ. ಹೌದಾ ಬೇ, ನಾನು ಭಾಳ ಸರಿ ನೋಡೀನಿ. ಆಕೆ ಸಂಗಿಗೆ ಹೋದ್ರೆ ಆಕಿನ ಹೋಗಿ ಕರ್ಕೊಂಬರ್ತಾನ, ಆಮೇಲೆ ಆಕಿ ಹೊಲಕ್ಕೆ ಹೋದಂದ್ರೆ ಆಕಿನ ಬೈಕ್ನ್ಯಾಗ ಕರ್ಕೊಂಬರ್ತಾನ. ಭಾಳ ಚಲೋ ಐತೆ ಬಿಡಿ ಅವ್ರ ಜೋಡಿ ಮಾತು. ಅಲ್ಲ ಇದ್ರಿರ್ಬೇಕು ನೋಡಿ, ನಮ್ಮರಾಗ ಯಾರಿಲ್ಲ ಹಂಗೈತಿ ಜೋಡಿ ಇದ್ರಿರ್ಬೇಕು ನೋಡಿ ಗಂಡ ಹೇಳ್ತಿ. ಈಗಿನಾರ ಅದಾರ 3 ದಿನ ಆಗಿರಲ್ಲ ಗಂಡ ಹೆಣ್ಣು ತೆತ್ತಾಗ ಎಡ್ತಿ ತಿತ್ತಾಗ ಚಟ್ಕೊಂಡ್ ಕುಂತಿರ್ತಾರ. ಜೋಡಿ ಅನ್ಬೇಕು ಫಸ್ಟ್ ಕ್ಲಾಸ್ ಇವ್ರದ ನೋಡಿ. ನಮ್ಮೂರಾಗ 1 ನಂಬರ್ ಜೋಡಿ ಅಂದ್ರೆ ಕಮಲಾ ಸಂಗೆ ಮಸ್ತ್ ಐತೆ ಹೆಸರು. ಕಮ್ಲಿ ನೀ ಸಂಘದ ಮೀಟಿಂಗ್ ಮುಗಿಸ್ಕೊಂಡು ಯಾವಾಗ ಬೇಕಾದ್ರೆ ಬಾ, ನಿನಗೆ ನಾನೇ ಕರ್ಕೊಂಬರಕ್ಕೆ ಬರ್ತೀನಿ. ಸಾಕ್ ಬಾ, ಈ ಪ್ರೀತಿ ತೋರ್ಸಕ್ ಬರ್ಬೇಡ, ನಂಗೆ ಗೊತ್ತೈತಿ ನೀ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ನೋಡು ಎಷ್ಟು ಚಂದ ಹೊಂಟ್ರ. ಬಾ ಇದ್ರಿರ್ಬೇಕು ಸೂಪರ್ ಜೋಡಿ. ಹೌದು ಬಿಡಿ ಬೇ, ಬೇಷ್ ಅದಾರ ಅದು. ನಮ್ಮೂರಾಗ 1 ನಂಬರ್ ಅವ್ರ ಜೋಡಿ ಅಂದ್ರೆ. ಕೇಳಿಸ್ಕೊಂಡೆ ಸಂಖ್ಯೆ ಊರಾಗಿನ ಮಂದಿಗೆ ನಮ್ಮ ಪ್ರೀತಿ ಬಗ್ಗೆ ಎಷ್ಟು ಚಂದ ಗೊತ್ತೈತಂತ. ಹೌದು ಕಮ್ಲಿ, ನಾವು ಹೆಂಗೆ ಬದುಕಬೇಕು ಅಂತಂದ್ರೆ ಊರಾಗಿರೋ ಎಲ್ಲ ಮಂದಿ ನಮ್ಮ ನೋಡಿ ಒಟ್ಟು ಉರ್ಕೋಬೇಕು, ಹಂಗೆ ಬಾಳೆ ಮಾಡಿ ತೋರಿಸ್ಬೇಕು. ಕಮ್ಲಿ ನೀನು ಸಂಘದ ಮೀಟಿಂಗ್ ಎಲ್ಲ ಮುಗಿಸ್ಕೊಂಡು ನೀವು ಯಾವಾಗ ಬೇಕಾದ್ರು ಬಾ, ನಿನಗೆ ನಾನೇ ಕರ್ಕೊಂಬರಕ್ಕೆ ಬರ್ತೀನಿ. ಸಾಕ್ ಬಾ, ನಿನ್ನ ಪ್ರೀತಿ ಕಂಡಿ ನಾನು ತೋರ್ಸಕ್ ಬರ್ಬೇಡ ನಂಗೆ. ಈಗ ನೀವು 1 2 ಬಾ ಅಂಬಿಟ್ರೆ ಗೊತ್ತಾಕತ್ತೇವ್ರಿ ನೀ ಎಷ್ಟು ಪ್ರೀತಿ ಮಾಡ್ತೀಯ ಅಂತ. ಸುಮ್ಮನಿರ, ಯಾರು ಕೇಳಿಸ್ಕೊಂಡ್ರ ಮಂದಿ ಏನು ಮಾತಾಡ್ತೀನಿ ನೀನು. ಮತ್ತೇನು ಸಂತ ಏನು ನಡೆಸಿ? ಏನಿಲ್ಲ ನೋಡಪ್ಪ, ಅದೇ ಖಾಲಿ. ನೋಡು ಸಂಖ್ಯೆ ಬಂದ. ಓ ಮಾಡ್ತೀನಿ ರೀ ಅವನಿಗೆ ಸರಿ ಫಿಟ್ಟಿಂಗ್ ಇಡ್ತೀನಿ ನೋಡಿ. ಬರ್ಮ್ಯಾ ಇವ್ನ ಹೆಂಡ್ತಿ ಕಮಲಿ ಇವತ್ತು ಮಸ್ತ್ ಕಾಣ್ತಿದ್ಲು. ಇವ್ನ ಹೆಂಡ್ತಿ ಕಮಲಿನ ಬಸ್ಸೋರು ಯಾಕೋ ಕರೆದ್ರಂತೆ, ಇವತ್ತೇನೋ ಮೀಟಿಂಗ್ ನಡೆಸಿರ್ಬೇಕು. ಅವಳು ಬೇರೆ ಇವತ್ತು ಮಸ್ತ್ ರೆಡಿಯಾಗಿ ಹೇಳ, ಅವ್ರ ಜೊತೆ ಏನೋ ಮೀಟಿಂಗ್ ನಡೆಸ್ಯಾಳಂತೆ. ಏನೇನು ನಡೆಸ್ಯಾರೋ ಏನೇನಿಲ್ಲ. ಈ ನನ್ನ ಮಕ್ಕಳದೇನು ತಲೆ ಕಳ್ಸ್ಕೊಳ್ಳೋದು. ನನ್ನ ಹೆಂಡತಿ ಕಮ್ಮಲಿ ಚಿನ್ನ ಬಂಗಾರ ಇದ್ದಂಗೆ ಅದ ಆಕೆ. ಅದ್ರಾಗ ಬೇರೆ ಆಕೆ ಇವತ್ತು ಎಲ್ಲೋ ಸಾರಿ ಬೇರೆ ಹಾಕ್ಕೊಂಡೋಗಿದ್ಲು, ಮಸ್ತ್ ಕಾಣ್ತಿದ್ಲು. ನಾವೇನ್ಲೇ ಇಷ್ಟು ಮಾತಾಡಿದ್ರೆ ಅವನೇನು ಕೇರ್ ಮಾಡ್ಲಾರ್ದಂಗೆ ಹೋಗ್ತಾನ. ಹೌದು ಲೋಮ್ರೆ, ಕೆಟ್ಟ ಕಿಸ್ಬ ಇದ್ದಂಗೆ. ಏನು ಕಮ್ಲಿ ಏನೋ ಫೋನ್ಯಾಗ ನೋಡಿ ನಾ ಕತ್ಬಿಟ್ಟಿದಿ. ಸುಮ್ಮನೆ ರೀಲ್ಸ್ ನೋಡಕತ್ತೀನಿ. ಏನೋ ಚಿಂತೆ ಮಾಡ್ಕೊಂತ ಕುಂತಿಯಲ್ಲ. ನಾ ಏನು ಚಿಂತೆ ಮಾಡಿ ಸುಮ್ಮನೆ ಫೋನ್ ಹುಡ್ಕ್ಯಂಗೆ ಕುಂತೀನಿ. ಏನೋ ಒಂದಟ್ಟು ಸುದ್ದಿ ಕೇಳಿದ್ನಲ್ವೇ. ಏನು ಸುದ್ದಿ ಅವ? ಸಂಘದ ಆಫೀಸರ್ ನಿಂದು ಏನೋ ಒಂದಟ್ಟು ಸುದ್ದಿ ಕೇಳಿದ್ನವ. ಏನು ನಂದು ಅವ್ರದ್ದು ಬರೀ ಇಂಥದ್ದು ಅನ್ನಿಂದ ಇವ್ರದ್ದು ಹೇಳಿದ್ದು ಕೇಳ್ಕೊಂಬಂದು ಹೇಳ್ಬಿಡೋದು. ಏನು ನೋಡಿ ನೀ ಏನಾರ ಏನು ನೋಡಿ ನೀ ನಮ್ದು ಅವ್ರದ್ದು ಸಂಖ್ಯೆ ಮಳ್ಳದಾನ ಅದಕ್ಕೆ ಹೇಳಕತ್ತೀನಿ. ಇನ್ನೂ ಸ್ವಲ್ಪ ಇಂಥ ಗೊತ್ತಾಗತ್ತಡಿ ಇನ್ನು ಹಿಂಗೆಲ್ಲ ಮಾತಾಡೋದು. ಇಂಥವ್ರು ಭಾಳ ಮಂದಿ ನೋಡಿನಿ. ನೀನು ಇವ್ರು ಕೇಳ್ಕೊಂಬಂದು ನನ್ನ ಮುಂದೆ ಹೇಳಕ್ಕೆ ಹೋಗ್ಬೇಡ. ನಾ ಸತ್ರು ನನ್ನ ಗಂಡ ಸಂಗ್ಯನ ಜೊತೆನ ಸಾಯ್ತೀನಿ, ಸಂಗ್ಯ ಜೊತೆನ ಬದುಕ್ತೀನಿ. ಸಂಖ್ಯೆ ಅಂತೇಳಿ ನಿನ್ನ ಗಂಡನ ಮಂಗ್ಯನ ಮಾಡಿಟ್ಟಿರಿ. ನನ್ನ ಗಂಡು ಮಂಗ್ಯ ಹಿಂಗ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡ. ಸುಮ್ಮನೆ ಹೋಗ್ಬಿಡು ಗೌರಮ್ಮ, ನಂಗೆ ತಲೆ ಕೆಡಿಸ್ಬೇಡ. ಮನ್ಯಾಗ ನಮ್ಮ ಅತ್ತಿ ಕಾಟ ಐತೆ ಅಂತೇಳಿ ಇಲ್ಲಿ ಬಂದು ಕುಂತು ನೀರು ಬಂದು ಕಾಟ ಕೊಡಕತ್ತಿ. ಗೊತ್ತಾಗತ್ತಾಳ ನಾನು ಸ್ವಲ್ಪ ಇಂದಾಗ ನಿಂದ ಆಫೀಸರ್ದು ಏನನ್ನೋದು. ಇಂಥವೆಲ್ಲ ಮೀಟಿಂಗ್ ಜಗ್ ನೋಡಿ ನಾವು ಜಗ್ ನಡ್ದಾವ. ನೋಡ್ಲಾರ್ದು ಅಲ್ಲ ಇಂಥ ಬುಕ್ ಹಿಡ್ಕೊಂಡು ಹೋಗಾರ ನೋಡಿಲ್ಲ ನಾನು. ಯಾಕ್ರಿ ಸಂಗಣ್ಣ ಸರ ಸುಮ್ಮನೆ ಕುಂತಿರಲ್ಲ, ಯಾರು ಕೂಡ ಜಗಳಾಡಿದ್ರಿ ಏನು? ಊರಾಗ ಏನಾರ ಅಂದ್ರ ಕೆಲಸ ಮಾಡೋಗ ನೀನ. ಯಾಕೆ ಸಂಗ್ಯ ಹಿಂಗೆ ಕುಂತೀರಿ? ಆರಾಮಿಲ್ಲನ? ನನಗೇನಾಗ್ಯದ ಏನಿಲ್ಲ, ಬಿಸಿಲೈತಲ್ಲ ಅದಕ್ಕೆ ಸ್ವಲ್ಪ ಸುಸ್ತಾಗ್ಯದ, ಅದಕ್ಕೆ ಹಿಂಗೆ ಕುಂತೀನಿ. ಈಗ ನೀವು ಬಂದೆಲ್ಲ ಎಲ್ಲ ಆರಾಮಾಗಿತ್ತವ, ಎಲ್ಲ ಚಲೋ ಆಗ್ತದೆ. ಬಾ 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 ನಾನು ಆವಾಗ್ಲಿಂದ ಬಂದು ಎಷ್ಟು ಕೇಳಕತ್ತೀನಿ, ನನಗೇನು ಹೇಳಿಲ್ಲ. ಹೆಂಡ್ತಿಗೆ ಅಂದ್ರೆ ಎಷ್ಟು ಜೀವ ನೋಡು, ಇಷ್ಟೊಂದು ಜೀವ ಇರಬಾರ್ದು ಬಿಡು. ನಾ ಬಂದು ಮಾತಾಡ್ಸ್ರ ಆ ಅಲ್ಲಲ್ಲ ಹ್ಞೂ ಅಲ್ಲಲ್ಲ. ಈಗ ಹೆಂಡ್ತಿ ಬಂದ ತಕ್ಷಣ ಎಷ್ಟು ಚಂದ ಹೇಳಕ್ ಕುಂತಿ.
ಅತ್ತಿ ಹೋಗ್ಲಿ ಬಿಡ್ರಿ. ಸಂಗ್ಯಾ ನೀ ಹೇಳು, ನಿನ್ ಮಕ ನೋಡಿದ್ರ ಏನೋ ಯೋಚನೆ ಮಾಡಾಕತ್ತಿ ಅನ್ನೋ ಕಾಣಕತ್ತೈತಿ. ಏನಿಲ್ಲ ಕಮ್ಲಿ, ನಮ್ಮ ದೋಸ್ತ್ ಬರ್ಮೂಲ ಅವನಿಗೆ ರೊಕ್ಕ ಕೊಟ್ಟಿದ್ದೆ. ಅದು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದವ. ಅದಕ್ಕೆ ಇವತ್ತು ಕೇಳಕ್ಕೆ ಹೋಗಿದ್ದೆ ಮನೆ ಕಡೆ, ಒಂದು ವಾರ ಬಿಟ್ಟು ಕೊಡ್ತೀನಿ ಅಂದ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ಬಿಡ್ತು. ಹಲೋ ಹಲೋ ಸರ್, ಬಂದೆ ಸರ್, 5 ನಿಮಿಷ ಬಂದೆ ಸರ್. ಹಾಂ ಬಂದೆ. ಆಯ್ತು ಸರ್, ಬಂದೆ ನೋಡ್ರಿ. ರೀ ನಂಗೆ ಒಂದು ಅರ್ಜೆಂಟ್ ಕೆಲಸ ಐತ್ರಿ, ನಾ ಹೋಗಿ ಬರ್ತೀನಿ ರೀ. ಎಲ್ಲರೂ ಕೂಡ್ಯಾರಂತ, ನಾನು ಒಬ್ಬಾಕೆ ಅದೀನಿ, ಅದಕ್ಕೆ. ಹ್ಞೂ ಎಷ್ಟೊತ್ತು ಮೆಸೇಜ್ ಮಾಡಿ ಇನ್ನೂ ಬರೋವಳು, ಯಾಕೆ ಇಷ್ಟು ಲೇಟ್ ಮಾಡೋಗುತ್ತವ? ಸರ್ ಏನ್ರಿ ಬರಾಕ್ ಹೇಳಿದ್ರಿ? ಹಾಂ, ಏನು ಕಮಲಾ ಇಷ್ಟು ಲೇಟಾಗಿ ಬಂದು? ಏನು ಸರ್ ಬನ್ನಿ ಅಂತ ಮೆಸೇಜ್ ಹಾಕಿದ್ರಿ? ಅದೇ ಒಂದು ಮೆಸೇಜ್ ಕಳಿಸಿದ್ನಲ್ಲ, ಅದ್ರ ಬಗ್ಗೆ ನಿನಗೇನು ಅನಿಸುತ್ತೆ? ಏನಪ್ಪ, ನಾನು ಹೆಂಡತಿ ಇಲ್ಲಿ ಮಾತಾಡ್ಕೊಂಡು ನಿಂತಾಳೆ. ನಾನು ಆಕಿನ ಮೇಲೆ ಅನುಮಾನ ಪಟ್ಟಿದ್ದು ಖರೇನೇ ಐತೆ ನೋಡು. ಏನೋ ಮೀಟಿಂಗ್ ಅಂತ ಕೇಸಿಂದ ಇಬ್ಬರು ಇಲ್ಲಿ ಮಾತಾಡ್ಕೊಂಡು ನಿಂತಾರೆ ನನ್ನ ಮುಂದೆ. ಏನು ಅನಿಸ್ಬೇಕು? ನಾಚಿಕೆ ಆಗಲ್ಲ ನಿನ್ಗ? ಒಂದು ಮದುವೆ ಆಗಿರೋ ಹುಡುಗಿ ಹತ್ರ ಹೇಗೆ ಮಾತಾಡ್ಬೇಕಂತ? ನೀನು ಮದುವೆ ಆಗು, ನಿನ್ನೇಂತಿನ ಬೇರೆಯವ್ರು ನೋಡಿದ್ರೆ ಏನು ಅನ್ಸುತ್ತೆ ಅಂತ ಗೊತ್ತಾಗುತ್ತೆ. ಮನ್ಯಾಗ ನನಗೆ ಚಿಂದಂತ ಗಂಡ ಅದಾನ, ಅವನೇ ಸಾಕು ನನಗೆ. ಮತ್ತೇನು ಸಂತು, ಏನು ನಡೆಸಪ್ಪ? ಏನು ನಡ್ಸಂಗಪ್ಪ, ಏನಿಲ್ಲ ನೋಡು. ಆರಾಮದಿ ಹುಡುಗಿಯರ್ಲ ಯಾವ ಹುಡುಗಿರು ಸಂಖ್ಯಾ ಅಲ್ಲ ಇವ ಏನು ಬಗ್ಗೆ ನೋಡ್ತಾನೆ. ಹಿಂಗೆ ನೋಡಕತ್ತಾನೆ. ನೋಡ್ಬಾ ಇವ್ರನ್ನಪ್ಪ ಈ ಕಡೆ ಬರಕತ್ತಾರ. ಮೊದ್ಲಾನೆ ಹೆಂಡತಿ ಮೇಲೆ ಅನುಮಾನ ಪಡ್ತಾರೆ ಇವ್ರ ಮಕ್ಕಳು. ಇದನ್ನೇನಾದ್ರು ನೋಡಿಬಿಟ್ರೆ ದೊಡ್ಡ ಕತ್ತಿ ಮಾಡಿ ಏನೋ ಒಂದು ಹೇಳ್ಬಿಡ್ತಾರೆ. ಏ ನೀವೇರ ಈ ಕಡೆ ಬಂದ್ರಿ? ಏನೋ ಸಂಗನ ಇಲ್ಲೇ ನೋಡಕತ್ತಿ ಇನಿಕಿನ ಹಾಕಿ. ಏನಿಲ್ಲ ಮರ, ಅದು ಬಿಡು, ನೀವೇನು ಈ ಕಡೆ ಹೊಂಟ್ರಿಲ್ಲ? ಹಂಗ ಹೊಂಟಿದ್ದೋ ಸಂಗ ಈ ಕಡೆ. ಈ ಕಡೆ ಏನು ಕೆಲ್ಸಿತ್ತು, ಅಲ್ಲಿ ಹೀರೋ ನಾ ಮರಿ ಹೊಡ್ದಾನ. ಆ ಕಡೆ ತಿನ್ನೋರು ನಡ್ರಿ, ಬ್ಯಾಟಿ ಹೊಡ್ದಾರ, ಬಿರಿಯಾನಿ ಪರಾನಿ ಮಾಡಿರ್ತಾರ. ಊನಂತ ನಡ್ರಿ, ಆ ಕಡೆ ನಡ್ರಿ. ಮರಿ ಹೊಡ್ದಾನ? ಹ್ಞೂ ಲೇಪ. ಮತ್ತೆ ನೀವು ಹೋಗ್ಬೇಕಿಲ್ಲ ಮಾರ, ನಮ್ಗೆ ಹೇಳಕತ್ತಿಯಲ್ಲ. ನಾನು ಆ ಕಡೆ ಹೋಗ್ಬೇಕಿಸ್ತದ, ನಂದು ಕೆಲ್ಸಿತ್ತ, ಅದಕ್ಕೆ ಅದು ಮುಗಿಸ್ಕೊಂಡು ಹೋಗ್ಬೇಕು ಅನ್ಕೊಂಡಿದ್ದೆ. ಹೋಗಂಬಲ್ಲಿ. ಸಂತು, ನಾ ಚಿಕನ್ ಮಟನ್ ಏನೇ ತಿನ್ನಲ್ವ, ನೀವು ಒಬ್ಬನ ಹಿಂಗಾಸ್ ತಿನ್ಬಾ, ನಾ ಹಿಂಗಾಸ್ ಕೆಲಸ. ಚಿಕನ್ ಮಟನ್ ಅಲ್ದೆ ಮತ್ತು ಹೋಳಿಗೆನು ಮಾಡ್ಯಾರ್ಲಿ, ಹೋಗಿ ತಿನ್ನು ಹೋಗ ಅದನ್ನ. ಹೌದಾ? ಹ್ಞೂ, ಮತ್ತೆ ನೀನು ಬಾ. ಹೋಳಿಗೆನು ಮಾಡ್ಯಾರ, ಹೋಗ್ಲಿ. ಮತ್ತೆ ನೀನು ಬಾರು ಹಂಗಾರ. ಬಂದೆ ನಡಿ, ಬಂದೆ ನಡಿ. ಥ್ಯಾಂಕ್ಸ್ ಭಯ್ಯ. ಹೋಗಂಬ ನಡಿ ಹೋಗ್ಬರ್ರಿ. ಅವನು ಚಲೋ ಮಾಡಿ ನೋಡಿ ಹೇಳಿ. ತಿಂದ ಎಷ್ಟು ಬಂದ್ಬಿಡೋಣ. ಸಂಖ್ಯಾ ಯಪ್ಪ, ಹೆಂಗೋ ಮಾಡಿ ಅವ್ರಿಗೆ ಕಡೆ ಕಳಿಸಿದೆ. ಈಕಿ ಮನೆಗೆ ಬರ್ಲಿಕ್ಕೆ ಮಾಡ್ತೀನಿ ಈಕಿಗೆ. ತಗೋ, ನಂಗೆ ನಿನ್ನ ಸಂಘ ಬೇಡ, ಏನು ಬೇಡ. ಇನ್ನೊಂದ್ಸಲ ಯಾವ್ದಾದ್ರು ಹೆಣ್ಮಕ್ಳು ನೋಡಿ ಅಂತ ಗೊತ್ತಾದ್ರ ನಿನ್ನ ನಿಂತ್ಕೊ ಇಲ್ಲಿ. ಎಲ್ಲೋಗಿದ್ದೀನಿ ನೀನು? 2 ನಿಮಿಷ ಬರ್ತೀನಿ ಅಂತ ಹೇಳಿ ಎಷ್ಟೊತ್ತಿಗೆ ಬರೋದು? ಮನ್ಯಾಗ ಹೇಳೋರು ಕೇಳೋರು ಯಾರು ಇಲ್ಲ ನಿನಗೆ? ಹಾಂ, ಎಲ್ಲೋಗಿದ್ದೆ? ಅಯ್ಯೋ ಅದ ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರ್ಬೇಕಾದ್ರೆ ದಾರ್ಯಾಗ ನನ್ನ ಫ್ರೆಂಡ್ ಸಿಕ್ಳು ರೀ, ಸುಶೀಲಾ ಅಂತ. ನಾಳೆ ಮದುವೆ ಫಂಕ್ಷನ್ ಹೋಗೋದೈತಲ್ಲ, ಅದಕ್ಕೆ ಯಾವ ಸೀರೆ ಹಾಕ್ಯಬೇಕು, ಹೆಂಗೆ ರೆಡಿ ಆಗ್ಬೇಕು ಅಂತ ಆಕಿ ಜೊತೆ ಮಾತಾಡಿ ಬರೋದ್ರಾಗ ಲೇಟ್ ಆತ ಅಷ್ಟ, ಮತ್ತೆ ಬೇರೆ ಏನು ಇಲ್ರಿ. ಬಾ 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 ಮಿಟ್ಕಲಾಡಿ ಏನು ಕತೆ ಕಟ್ಟಿ ಹೇಳ್ತೇವ ನನ್ನ ಮಗನ ಮುಂದೆ. ಭಾರಿ ಅದೇ ಬಿಡು. ಏನ ನೀನು ನಿನ್ನ ಗೆಳತಿ ಮದುವೆ ಸೀರೆ ಬಗ್ಗೆ ಮಾತಾಡಕತ್ತಿದ್ರೆ ಏನು ನನ್ನ ಮಗ ಅಷ್ಟು ಮಳ್ಳದೇನಂತ ಮಾಡಿ ಏನು? ಅಗಲತ್ತಲ್ಲೇ ಅಲ್ಲಿ ಇಲ್ಲಿ ಹೋಗಿ ಬಂದು ನನ್ನ ಮಗನ ಮುಂದೆ ಕತೆ ಕಟ್ಟಿ ಹೇಳ್ತೀಯಲ್ಲ, ನಾಚಿ ಬರಲ್ಲ ನಿನಗೆ? ಹಾಂ, ಎಲ್ಲೆಲ್ಲಿ ಸುತ್ತಾಡಿಯೋದು ಗೊತ್ತಾ ನಿನಗೆ? ಅಯ್ಯೋ ಅತ್ತಿ, ಏನು ಮಾತಾಡಕತ್ತಿ ನೀನು? ನಾ ಯಾರಿಗೆ ಸುಳ್ಳು ಹೇಳಿನಿ? ನಾ ಯಾರಿಗೆ ಮೋಸ ಮಾಡೀನಿ? ಹಿಂಗೆ ಯಾಕೆ ಮಾತಾಡಕತ್ತೀರತ್ತಿ? ಸಾಕು ಬಾಯಿ ಮುಚ್ಚು, ಮುಂದೆ ಮಾತಾಡಿದ್ರೆ ನೋಡಿ ಸರಿ ಇರಲ್ಲ. ಊರು ತುಂಬ ನಿಂದ ಸುದ್ದಿ ಐತಿ. ಆ ಸಂಘದವನ ಜೋಡಿ ಏನು ಮಾತಾಡಕ್ಕೆ ಹೋಗಿದ್ದಿ? ಅದು ಸಂಧ್ಯಾಗ ನಿಂತ್ಕೊಂಡು ನೀ ಎಲ್ಲೆಲ್ಲಿ ನಿಂತಿದ್ದಿ, ನಿನ್ನ ಕೈ ಸನ್ನಿ ಬಾಯಿ ಸನ್ನಿ ಎಲ್ಲ ಗೊತ್ತಾಯ್ತು ನಮ್ಗೆ, ನೀ ಏನು ಮಾಡಕತ್ತಿದ್ದೆ ಅಂತ. ನಿನ್ನ ಯೋಗ್ಯತೆಗೆ ಆಕೆ ಯಾವಕ್ಕೆ ಫ್ರೆಂಡ್ ಸಿಕ್ಕಿದ್ಲಂತ ಸೀರೆ ಬ್ಲೌಸು ಬಗ್ಗೆ ಮಾತಾಡ್ಕೆ ನಿಂತಿದ್ದೆ ಅಂತ ಹೇಳಕ್ಕೆ ಬಂದಾಳೆ ಇಲ್ಲಿ ಕತೆ ಕಟ್ಟಿ. ನನ್ನ ಮಗನ ಕಣ್ಣಿಗೆ ಮಣ್ಣೆರ್ಚಿ ಊರವ್ರ ಮುಂದೆ ನನ್ನ ಮಗನ ಮಾನ ಮರ್ಯಾದೆ ಎಲ್ಲ ಕಳಿತೀನಿ ನೀನು. ಹೆಣ್ಣು ಜನ್ಮಕ್ಕ ನಾಚಿಗೇಡಿ ನೀನು. ನೋಡು,
ನಿಂದು ಏನೈತಿ ಅಂತ ಸತ್ಯ ಹೇಳ. ನಿಜ ರೀ, ನಾ ಏನೂ ಮಾಡೇ ಇಲ್ಲ. ನಿಮಗೂ ನನ್ನ ಮ್ಯಾಲ ನಂಬಿಕೆ ಇಲ್ಲ? ಹೌದೌದು, ಭಾರಿ ನಿಜ ಐತಿ. ನೀನು ನಾಕಿನ ಕೇಳ್ಕೊಂಡು ನಿಂತ್ಕಂದಿ. ಹಾಂ, ಹೋಗು. ಈಗ ಒಳಗೆ ಬರ್ತಾನ, ಜಡೆ ಕಳೆದು ಸೀರೆ ಸರಿ ಮಾಡ್ಕೊಳ್ಳೋದು ಮಾಡು. ಮೊದಲು ನಿನಗೆ ಉಗಿಬೇಕು. ನೀನು ಹಂಗೈತಿ, ಹೇಳಿದ ಮಾತು ಒಂದು ಕೇಳಲ್ಲ ನೋಡು. ಹೋಗು, ಇವನು ಹಂಗೈದಾನ. ನಿನಗೆ ಉಗಿಬೇಕು ಮೊದಲ. ಹೇಳಿದ್ರು ಒಂದು ಮಾತನ್ನು ಕೇಳಲ್ಲ. ಈಗಾರ ಬುದ್ಧಿ ಬಂತಿಲ್ಲ, ಬೇಸ್ ಮಾರೋದು ಮಾಡಿಟ್ಟಾಳಕಿ ನಿನ್ನ. ಹೇಳಿದ್ದು ಒಂದು ಕೇಳಲ್ಲ, ಸಾಕಾಗ್ಬಿಟ್ಟೈತಿ. ಯವ್ವ ಕಮಲಿ ಎಲ್ಲೂ ಕಾಣವಲ್ಲ. ಕಾಣವಳ್ಳ? ಆಕಿನೂ ಇಲ್ಲ, ಆಕಿನ ಬ್ಯಾಗೂ ಇಲ್ಲ. ಸಂಘದವನ್ ಕೂಡ ಓಡಾಗಿರ್ತಾವ ಬಿಡು. ಬೇವಾ ಏನು ಮಾತಾಡ್ತೀನಿ ನೀನು? ಏನು ಮಾತಾಡೋದು? ಓಡೋಗ್ಲಿ ಬಿಡು. ನೀನು ಬೇರೆ ಕಿತ್ತಂದು ಮದುವೆ ಮಾಡ್ತೀನಿ. ಎಲ್ಲಿ ಓಡಾಡ್ಯಾಳ? ಊರಾಗಿರೋ ಎಲ್ಲ ಮಂದಿ ನಮ್ಮಿಬ್ಬರು ಜೋಡಿ ಹೆಂಗೈತಂತ ಮಾತಾಡ್ಕೊಂತಾರ. ಆಕಿ ಯಾಕೆ ಓಡೋಗ್ತಾಳೆ? ಆಕಿ ಓಡೋಗಳಂದು ನೀನೇನು ತಲೆ ಕೆಡಿಸ್ಕೋಬೇಡ. ಆಕಿಕ್ಕಿನ ಚಂದ ಇರಕ್ಕಿಂತ ಮದುವೆ ಮಾಡ್ತೀನಿ. ಓಡೋಗ್ಲಿ ಸುಮ್ಮನಿರ. ಈಕಿ ಕಮ್ಲಿ ನಿನಗೆ ತಕ್ಕಂತ ಜೋಡಿನ ಅಲ್ಲ. ಊರಾಗ ನಿನ್ನ ಮರ್ಯಾದೆ ತೆಗ್ದಾಳ. ಸಂಗಮೇಶಣ್ಣ, ನನಗೆ ಕ್ಷಮಿಸ್ಬಿಡ್ರಿ. ನನ್ನಿಂದ ನಿಮ್ಮ ಸಂಸಾರದಾಗ ಇಷ್ಟೊಂದು ರಾದ್ದಾಂತ ಆಗುತ್ತೆ ಅಂತೇಳಿ ನಾನು ಅನ್ಕೊಂಡಿರಲಿಲ್ಲ. ನಿಮ್ಮ ಹೆಂಡತಿದೇನು ತಪ್ಪಿಲ್ರಿ, ಎಲ್ಲ ನಂದ ತಪ್ಪೈತಿ. ಲೇ ಬಸ್ಸ, ಇಲ್ಲಿ ಯಾಕೆ ಬಂದಿ ಮಗನ ನೀನು? ನನ್ನ ಹೆಂಡತಿ ಕಮಲಿ ಎಲ್ಲದಾಳ ಅಂತ ಹೇಳಿ ಮಗನ ಸುಮ್ಮ ಇಲ್ಲ ಅಂತಂದ್ರೆ. ಸಂಗಮೇಶಣ್ಣ, ನಿಮ್ಮ ಹೆಂಡತಿನ ನಾನು ಎಲ್ಲೂ ಕರ್ಕೊಂಡು ಹೋಗಿಲ್ರಿ. ಅಕ್ಕಿಗೆ ನಾನು ಕೆಟ್ಟ ಉದ್ದೇಶದಿಂದ ನೋಡಿರೋದು ನಿಜ, ಕೆಟ್ಟ ಮೆಸೇಜ್ ಮಾಡಿರೋದು ನಿಜ. ಆದ್ರೆ ಅಕ್ಕಿ ಅದನ್ನು ಓದಿ ನನಗೆ ಬಂದು ಬಾಯಿ ಬಂದಂಗೆ ಬೈದ್ಲಿ. ಅವಾಗ ನನಗೆ ಅರ್ಥ ಆಯ್ತು ಆಕೆ ಎಷ್ಟು ಒಳ್ಳೆ ಹೆಣ್ಮಗಳು ಅಂತೇಳಿ. ನಿಮ್ಮ ಹೆಂಡತಿ ಅಪರಂಜಿ ಹೆಂಗಿದ್ದಾಳ್ರಿ. ನಿಮ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು ಅಂಥೇಳಿ ನಿಮ್ಮ ಹೆಂಡತಿ ಇನ್ಮೇಲಿಂದ ನಾನು ಸಂಘಕ್ಕೆ ಬರೋದಿಲ್ಲ ಅಂತ ಹೇಳೋದ್ಲು ರೀ. ನಾನು ಆಕೆ ಭಾಳ ಬಲವಂತ ಮಾಡಿದೆ, ಆದ್ರೆ ಆಕೆ ಸಂಘಕ್ಕೆ ಇನ್ಮೇಲಿಂದ ಕಾಲಿಡಲ್ಲ ಅಂತ ಹೇಳೋದ್ಲು. ಏನು ಹೇಳಕತ್ತಿ? ಅಂದ್ರೆ ಆಕಿ ನಿನ್ನ ಜೊತೆ ಮಾತಾಡಿದ್ದು ಬುದ್ಧಿ ಕಲ್ಸಕ್ಕ ನಿನಗೆ? ಹೌದಮ್ಮ, ತಪ್ಪು ಮಾಡಿರೋದು ನಾನು, ನಿಮ್ಮ ಸೊಸಿ ಅಲ್ಲ. ನಿಮ್ಮ ಸೊಸಿ ಮನೆ ಬಿಟ್ಟು ಹೋಗಾಳ ಅಂತ ಗೊತ್ತಾಗಿ ನಿಮ್ಮ ಹತ್ರ ಕ್ಷಮೆ ಕೇಳೋಣ ಅಂತ ಬಂದೀನಿ ರೀ. ಆಕಿ ಈಗ ಬಸ್ ಸ್ಟ್ಯಾಂಡ್ನಾಗ ಅದಾಳ್ರಿ. ನಾನು ಮಾಡಿದ ತಪ್ಪಿಗೆ ಅಕ್ಕಿಗೆ ಶಿಕ್ಷೆ ಕೊಡಬೇಡ್ರಿ, ಹೋಗಿ ಕರ್ಕೊಂಬರ್ರಿ. ಹಂಗಿದ್ರೆ ನನ್ನ ಹೆಂಡತಿ ಬಸ್ ಸ್ಟ್ಯಾಂಡ್ನಾಗ ಅದಾಳ? ಎಲ್ಲದಪ್ಪ ನನ್ನ ಕಮಲಿ? ಕಮಲಿ 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 ನನ್ನ ಬಿಟ್ಟು ಹೋಗ್ಬೇಡ ಕಮಲಿ ಪ್ಲೀಸ್. ಊರವ್ರ ಮಾತು ಕೇಳಿ ಏನೇನು ಅಂದ್ಬಿಟ್ಟೆ ಕಮಲಿ. ನಾನು ಬಿಟ್ಟು ಹೋಗ್ಬೇಡ್ವೆ ಕಮಲಿ, ಬಿಟ್ಟು ಹೋಗ್ಬೇಡ. ನನಗೆ ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಪ್ಲೀಸ್ ಕಮಲಿ, ನನಗೆ ಬಿಟ್ಟು ಹೋಗ್ಬೇಡ ಕಮಲಿ. ಬಿಡು ಕೈ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಮೇಲೆ ನಾನು ಯಾಕೆ ನಿಮ್ಮ ಮನೆಯಾಗಿರಲಿ? ನಾನು ನನ್ನ ತವ್ರ ಮನೆಗೆ ಹೊಂಟೀನಿ. ಕಮಲಿ, ನೀನು ಹಿಂಗೆಲ್ಲ ಮಾತಾಡೋ ಕಮಲಿ. ನಿನ್ನ ಬಿಟ್ಟು ಈ ಸಂಘ ಬದುಕಂಗಿಲ್ಲ ಕಮಲಿ. ದಯವಿಟ್ಟು ನಮ್ಮ ಮನೆಗೆ ಬಾ, ಈ ಸಂಘ ಕೈ ಕೊಡ್ತೀನಿ. ನೀನು ಇನ್ನು ಮುಂದೆ ಯಾರು ಏನೇ ಅಂದರು ನನಗೆ ಕೈ ಬಿಡೋಂಗಿಲ್ಲ ಕಮಲಿ. ಪ್ಲೀಸ್ ನನ್ನ ಬಿಟ್ಟು ಹೋಗ್ಬೇಡ ಕಮಲಿ. ಪ್ಲೀಸ್ ನನಗೆ ಅರ್ಥ ಮಾಡ್ಕೊ. ಬಾ ಕಮಲಿ, ನಮ್ಮ ಮನೆಗೆ ಹೋಗೋಣ.